ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಅಧಿಕಾರ ಹಂಚಿಕೆ ಕದನ ಭುಗಿಲೆದಿದೆ. ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಪುನರುಚ್ಚರಿಸಿದ್ರೆ ಇದಕ್ಕೆ ಡಿಕೆಶಿ ಖಾರವಾಗಿ ಉತ್ತರಿಸಿದ್ದಾರೆ. ಬಹಳ ಸಂತೋಷ, ಅವರು ಸಿಎಂ ಆಗಿರಲ್ಲ ಅಂತ ಹೇಳಿದ್ದು ಯಾರು ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜನ 5 ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಎಂದ ಸಿಎಂ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿದ್ದಾರೆ. ಸಂತೋಷ, ಯಾರು ಇಲ್ಲ ಅಂತ ಹೇಳಿದ್ದು ಎಂದ ಡಿಕೆ. ಬಹಳ ಸಂತೋಷ, ಯಾರು ಇಲ್ಲ ಅಂತ ಹೇಳಿದವರು. ಕೆಲಸ ಮಾಡಿದ್ದು ಯಾರು, ಲಾಭ ಆಗ್ತಿರೋದು ಯಾರಿಗೆ? 2.5 ವರ್ಷಕ್ಕೆ ನಾಯಕತ್ವ ಬದಲಾವಣೆ. ಇದು ಅಲಿಖಿತವಾಗಿ ಅಗೋಚರವಾಗಿ ಕಾಂಗ್ರೆಸ್ನಲ್ಲೇ ಸುತ್ತು ಹೊಡೆಯುತ್ತಿರುವ ಕಾಂಟ್ರವರ್ಷಿಯಲ್ ಸುದ್ದಿ. ಸಿಎಂ ಬದಲಾವಣೆ ಆಗುತ್ತೆ ಅಂತ ಕೆಲವರು ಭರವಸೆಯಲ್ಲಿದ್ದರೆ, ಇನ್ನು ಕೆಲವರು ಇದೆಲ್ಲ ಸುಳ್ಳು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ದೆಹಲಿ ಯಾತ್ರೆಯೂ ಜೋರಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಮಾರ್ಮಿಕ ಮಾತುಗಳ ಸಮರ ನಡೀತಿದೆ. ನಿನ್ನೆಯಷ್ಟೇ ಕೆಲಸ ಮಾಡೋರು, ಲಾಭ ಪಡೆಯೋರು ಅಂತ ಹೇಳಿದ್ದ ಡಿಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಆಡಿದ 5 ವರ್ಷಕ್ಕೆ ಅಧಿಕಾರ ಹೇಳಿಕೆಗೆ ಮಾರ್ಮಿಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಅವರೇ 5 ವರ್ಷ ಸಿಎಂ ಅಂದ್ರೆ ಬಹಳ ಸಂತೋಷ, ಯಾರು ಇಲ್ಲ ಅಂತ ಹೇಳಿದ್ರು ಅಂತ ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೀವಲ್ಲ, ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಬಹಳ ಸಂತೋಷ, ಯಾರು ಇಲ್ಲ ಅಂತ ಹೇಳಿದವರು. ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ. ಕೊಟ್ಟ ಮಾತು ಉಳಿಸಿಕೊಳ್ತಾರೆ ಎಂದ ಡಿಕೆ ಸುರೇಶ್. ಇನ್ನು ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಬಾಣ ಬಿಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದ್ದಾರೆ. ಅವರು ಕೊಟ್ಟ ಮಾತನ್ನ ಯಾವತ್ತೂ ತಪ್ಪಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವ್ರೇನ್ ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂಥವ್ರಲ್ಲ. ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ. ಹೀಗೆ ಕೊಟ್ಟ ಮಾತು ಅಂತ ಒತ್ತಿ ಒತ್ತಿ ಹೇಳುತ್ತಲೇ ದಾಳ ಉರುಳಿಸಿದ ಡಿಕೆ ಸುರೇಶ್ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಯಾರು ಯಾರಿಗೆ ಯಾವ ಮಾತು ಕೊಟ್ಟಿದ್ದಾರೆ ಯಾರಿಗೆ ಗೊತ್ತು ಅಂತ ಪ್ರಶ್ನಿಸಿದ್ದಾರೆ. ಇವ್ರೇನ್ ಮಾತು ಕೊಟ್ಟವರೋ ಅವ್ರೇನ್ ಮಾತು ಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ, ಅದು ಬಿಟ್ವೀನ್ ದೆಮ್ ಓನ್ಲಿ, ಅದು ಅವ್ರು ತೀರ್ಮಾನ ಮಾಡ್ಕೊತಾರೆ. ಕೊಟ್ಟ ಮಾತು ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ನಯವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಆದರೆ ನಮ್ಮಣ್ಣ ಶ್ರಮ ವಹಿಸಿದ್ದಾರೆ, ಅದೃಷ್ಟ ಇದ್ರೆ ಸಿಎಂ ಆಗ್ತಾರೆ ಅಂತ ಸುರೇಶ್ ಬ್ಯಾಟ್ ಬೀಸಿದ್ದಾರೆ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಇಲ್ಲ, ಶ್ರಮ ಎಲ್ಲರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಒಬ್ರು MP ಆಗಬೇಕು ಅಂತಾರೆ, ಒಬ್ರು MLA ಆಗಬೇಕು ಅಂತಾರೆ. ಅವರು ಒಬ್ಬೊಬ್ರದ್ದು ಒಂದೊಂಥರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಇಲ್ಲ, ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ DK ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸಿಎಂ ಸಿದ್ದರಾಮಯ್ಯ ಗಟ್ಟಿ ಮಾತು. ಚಾಮರಾಜನಗರದಲ್ಲಿ ನಿಂತು ಸಿದ್ದರಾಮಯ್ಯ ಗಟ್ಟಿ ಮಾತನಾಡಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂಬ ಅರ್ಥದಲ್ಲಿ ಮಾತನಾಡಿ ಸಂದೇಶ ನೀಡಿದ್ದಾರೆ. ಚಾಮರಾಜನಗರಕ್ಕೆ ಅನೇಕ ಸಾರಿ ಬಂದಿದ್ದೇನೆ. ಬಹಳ ಜನ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಹೋದ್ರೆ ಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತೇಳಿ. ನಾನು ಈ ಜಿಲ್ಲೆಗೆ ಒಂದು 20 ಸಾರಿ ಬಂದಿರ್ಬೋದಲ್ವ ಪುಟ್ಟನ್ ಶೆಟ್ಟಿ. ಬರೀ ನನ್ನ ಸ್ಥಾನ ಗಟ್ಟಿಯಾಗಿಲ್ಲ, ನಮ್ಮ ಪಕ್ಷದ ಅಧಿಕಾರನೇ ಗಟ್ಟಿಯಾಗಿದೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷ ಆದಮೇಲೆ ಮತ್ತೆ ನಾವು ಚುನಾವಣೆ ನಡೀತದೆ. ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ. 5 ವರ್ಷ ನೀವೇ ಇರ್ತೀರಾ ಅಂತ ಸರ್? 5 ವರ್ಷ ನೀವೇ ಇರ್ತೀರಾ ಅನ್ನೋದೇ ಚರ್ಚೆಗಳು ಸಖತ್ ದೊಡ್ಡ ಮಟ್ಟದಲ್ಲಿ. ವಾಟ್ ಡಸ್ ಇಟ್ ಮೀನ್? ಅಲ್ಲ ಸರ್, 2013 ಸರ್, 2013 ಅದು ಚರ್ಚೆಗಳಿರಲಿಲ್ಲ ಸರ್. ಪೂರ್ಣಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು, ಯಾವುದೇ ರೀತಿ ಚರ್ಚೆಗಳಾಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ಘೋಷಣೆ ಆಗದೆ ಇರೋದೇ ಪ್ರತಿ ಬಾರಿ ಕೂಡ ವರ್ಷ ಕಳೆದಾಗಿ ಚರ್ಚೆಗಳಾಗ್ತಾ ಇದೆ ಸರ್. ಚರ್ಚೆ ಇದು ಅನಾವಶ್ಯಕವಾದಂತ. ರಾಜ್ಯ ಕಾಂಗ್ರೆಸ್ನ ಈ ಬೆಳವಣಿಗೆಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರಂತೂ ಟೀಕಾಸ್ತ್ರ ಬಿಟ್ಟಿದ್ದಾರೆ.
ಪತ್ರಿಕೆಯಲ್ಲಿ ಇವತ್ತು ಇನ್ನೊಬ್ಬರು ಫೋಟೋ ಸಿ ಎಮ್ದು ಬರಬೇಕಾಯ್ತು 2.5 ವರ್ಷಕ್ಕೆ ಬಂದಿಲ್ಲ. ನಿನ್ನೆ ಡಿ ಕೆ ಶಿವಕುಮಾರ್ ಭಾಷಣ ಮಾಡಿದ್ದಾರೆ. ಅಗ್ರಿಮೆಂಟ್ 2.5 50-50 ವಚನ ಭ್ರಷ್ಟರು ಕಾಂಗ್ರೆಸ್ ಅವರು. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು. ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅಂತೇಳಿ ಗಟ್ಟಿಯಾಗಿ ಚೇರ್ ಹಿಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರು ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗಬೇಡ, ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾರೆ. ಸಿದ್ದರಾಮಯ್ಯ ಹಠವಾದಿ, ಡಿ ಕೆ ಶಿವಕುಮಾರು ಟ್ರಬಲ್ ಶೂಟರು. ಹಠವಾದಿ ಗೆಲ್ತಾನ, ಟ್ರಬಲ್ ಶೂಟರ್ ಗೆಲ್ತಾರ, ಪರದೆ ಮೇಲೆ ನಾವು ನೋಡೋಕ್ಕೆ ಕಾಯ್ತಾ ಇದ್ದೀರಿ. ಸಿದ್ದರಾಮಯ್ಯ ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಹೇಳಿಕೊಳ್ಳಲಾಗದ ಶೀತಲ ಕದನ ನಡೆಯುತ್ತಿರೋದಂತೂ ಸತ್ಯ ಅಂತ ವಿಪಕ್ಷ ಟೀಕಿಸುತ್ತಿದೆ. ಈ ಅಂತೆ ಕಂತೆಗಳಿಗೆ ಬದಲಾವಣೆ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಅಂತ್ಯ ಹಾಡುತ್ತೋ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.